Hello guys, welcome back to my YouTube channel. ಗೈಸ್ ನಾನೆಲ್ಲ ಮಿಸ್ ಮಾಡ್ಕೊಂಡ್ರೆ ಕಮೆಂಟ್ ಹಾಕಿ, ಬಿಕಾಸ್ 1 ವೀಕ್ ಆಗಿತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡಿ ಮತ್ತು ವೀಡಿಯೋ ಮಾಡಿ. ಮತ್ತು ಇವತ್ತೊಂದು ಮದುವೆ ಎಲ್ಲಿಗೆ ಹೋಗಬೇಕು. ನಾನು ಎದ್ದಿರೋದೇ 8:30 ಆಲ್ರೆಡಿ. ಮನೆಯವರೆಲ್ಲ ಬೈತಾ ಇರ್ತಾರೆ ಪಕ್ಕ, ಬಿಕಾಸ್ ನಾನು ಮನೇಲಿ ಲೇಟಾಗಿದ್ದರೆ ಬೈತಾರೆ. ಅದಾದಮೇಲೆ ಇವತ್ತು ತುಂಬ ಖುಷಿಯಾಗಿದ್ದೀನಿ, ಬಿಕಾಸ್ ನಾಳೆ ನಾನು ನಮ್ಮ ಅಮ್ಮವ್ರ ಊರಿಗೆ ಹೋಗ್ತಾಯಿದ್ದೀನಿ, ಅಂದರೆ ಭದ್ರಾವತಿಗೆ. ನಾನು ಹೋಗಿ 2 ಇಯರ್ಸ್ ಆಗಿತ್ತು. ನಾನು ಹೋಗಿದ್ದು 10th, ಅವಾಗ 2 ಮಂತ್ಸ್ ಹಾಲಿಡೇ ಇತ್ತಲ್ಲ, ಅವಾಗ ಹೋಗಿದ್ದು. ಫಸ್ಟ್ PU ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಜಾಸ್ತಿ ದಿನ ಹಾಲಿಡೇಸೇ ಕೊಡಲಿಲ್ಲ. ಇವಾಗ 2nd ಇಯರಲ್ಲಿ ಹೋಗ್ತಾಯಿದ್ದೀನಿ. ಅಲ್ಲಿ ನನ್ನ ತಮ್ಮ ತಂಗಿ ಲೈಕ್ ಮೀಟ್ ಮಾಡೋಕ್ಕೆ ಒಂಥರ. ಗೈಸ್ ಈಗ ಮನೆಗೆ ಬಂದೆ. ಆ ಮನೆಗೆ ತುಂಬ ಜನ ರಿಲೇಟಿವ್ಸ್ ಬಂದವರು, 15+ ಮೆಂಬರ್ಸು. ಅವ್ರಿಗೆಲ್ಲ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಅವ್ರಿಗೆ ಫಸ್ಟ್ ಟೈಮ್ ಇದೆಲ್ಲ, ಲೈಕ್ ಅಷ್ಟು ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗ, ಬಟ್ ಫನ್ನಿ ಆಗಿರುತ್ತೆ. ಬನ್ನಿ ಗೈಸ್ ಹೋಗೋಣ. ಫಸ್ಟು ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂತ. ಎಲ್ಲ ಫುಲ್ಲು ಮಾತಾಡ್ತಿದ್ದಾರೆ ಗೈಸ್. ಎಂಥ ಬಿಸಿಲು ಅಂದರೆ ಅಪ್ಪ. ಗೈಸ್ ಇಲ್ಲಿ ನೋಡಿ, ನಮ್ಮಣ್ಣ ಹೋಟ್ಲಿಟ್ಟಿದ್ದಾರೆ. ದೋಸೆ ಕಿರಂಗೂರು ಕಡೆ ಬಂದರೆ, ನೀವು ಎಲ್ಲೇ ಇದ್ದರೂ ಕಿರಂಗೂರು ಕಡೆ ಬಂದರೆ ಹೋಟ್ಲಿಗೆ ದೋಸೆ ಮಾಡ್ತಾರೆ, ತುಂಬ ಫೇಮಸ್ಸು, ತುಂಬ ಚೆನ್ನಾಗಿದೆ. ಅಲ್ಲೊಂದು ಸರಿ ಬಂದು ನೋಡಿ, ತಿಂದು ನೋಡಿ, ಆಮೇಲೆ ನೀವು ಮುಂದೆ ರುಚಿ ನೋಡಿ, ಮುಂದೆ ಎಲ್ಲರಿಗೂ ಮಾಹಿತಿ ಕೊಡಿ. ಅಮರಜ್ಯೋತಿ ಹೋಟೆಲ್ ಕಿರಂಗೂರು. ಬನ್ನಿ ನಮ್ಮ ಹೋಟ್ಲಿಗೆ, ಚೆನ್ನಾಗಿ ತಿನ್ಕೊಂಡು ಹೋಗಿ ದೋಸೆನ. ಎಲ್ಲ ರುಚಿಯಾಗಿರುತ್ತೆ. ಗೈಸ್ ಮನೇಲಿ ಇದ್ದಿದ್ದು ರಿಲೇಟಿವ್ಸ್ ಎಲ್ಲ ಹೋದ್ರು, ಎಲ್ಲರ ಫೋನಲ್ಲೂ ಸಬ್ಸ್ಕ್ರೈಬ್ ಮಾಡಿಸಿದ್ದೀನಿ. ಅವರೆಲ್ಲ ನಮ್ಮ ಮೈಸೂರು ಸೈಡ್ ರಿಲೇಟಿವ್ಸು. ಗೈಸ್ ಇವತ್ತು ನಮ್ಮ ಮನೆಗೆ ಒಂದು ನಾಯಿ ಬಂದಿದೆ. ಇಷ್ಟು ದಿನ ಎಲ್ಲೋ ಹೊಂಟೋಗಿತ್ತು. ಆ ನಾಯಿನ ಪರಿಚಯ ಮಾಡಿಕೊಡ್ತೀನಿ. ನಾಯಿ. ಹಲೋ ನಾಯಿ. ನೀನೇ ನಾಯಿ. ನಾಯಿ ಅಂದಿ ಕತ್ತೆ. ಅಂದಿ ಕತ್ತೆ ನಾಯಿ. ಗೈಸ್ ನಮ್ಮ ಪಾರ್ಥಿವು RCB ಫ್ಯಾನು. ತುಂಬ ಚೆನ್ನಾಗಿ ಡೈಲಾಗ್ಸ್ ಹೇಳ್ತಾನೆ. ಅಲ್ಲೋ ಪಾರ್ಥಿವ್? ಹೌದು, ನಮ್ಮ ಅಕ್ಕ ಹೇಳಿದ್ರೆ ಸರಿ. ವೆಲ್, RCBಯಲ್ಲಿ ಯಾರು ಇಷ್ಟ ನಿನಗೆ? ಯಾವ ಪ್ಲೇಯರ್ ಇಷ್ಟ? ವಿರಾಟ್ ಕೊಹ್ಲಿ ಇಷ್ಟ. ಅದಾದಮೇಲೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ. ಮುಂಬೈ ಇಂಡಿಯನ್ಸು. ಮುಂಬೈಯಾ? ರೋಹಿತ್ ಶರ್ಮಾ ಇಷ್ಟ ಇಲ್ಲ. ವಿರಾಟ್ ಕೊಹ್ಲಿ ಮತ್ತು RCB ಎಲ್ಲ ಇಷ್ಟ. ನೋಡಿ ಗೈಸ್, ಟ್ರೂ RCB ಫ್ಯಾನ್ ಇವನು. ಟೂಪೆಸ್ಟಲ್ಲಿ ಉಪ್ಪು, RCB ಕಪ್ಪು. ಮಂತೆಗೆ JCB ಕಪ್ಪುಡಿಯೋದು RCB ಕಪ್ಪುಡಿ, CSK ಪುಡಿ. ನಾನೇ RCB, CSK ಅನ್ಕೋಬೇಡಿ. ನಮ್ಮಮ್ಮ ಚೈತ್ರ ಅಂತ, ನನ್ನ ಹೆಸರು ಪಾರ್ಥಿವ್ ಅಂತ. ಲೈಕ್ ಮಾಡಿ ಮುಚ್ಕೊಂಡು. ನನ್ನ ಜರ್ಸಿ ಬಿಚ್ಚಾಕೋ. ನೋಡಿ ಗೈಸ್, ನಾವೆಷ್ಟು ವಿರಾಟ್ ಕೊಹ್ಲಿ ಫ್ಯಾನ್ ಅಂತ ನಿಮಗೆ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ ಅನ್ಕೋಬೇಡಿ. ನನ್ನ ರೂಮಲ್ಲೂ ವಿರಾಟ್ ಕೊಹ್ಲಿ ಫೋಟೋ. ಗೈಸ್ ನೋಡಿ, ಪಾರ್ಥಿವ್ಗೆ ಕತ್ಲೆ ಅಂದರೆ ಎಷ್ಟು ಭಯ. ಇಲ್ಲಿ ಲೈಟ್ ಹಾಕಿದ್ದೀನಿ, ಆ ರೂಮ್ಗೆ ಹೋಗಿ ಭಯ ಪಡ್ತಾವನೆ. ಈ ಪಕ್ಕದ ರೂಮ್ಗೆ ಹೋಗಿ ಎಲ್ಪ್ ಬೇಕಂತೆ ಅವನಿಗೆ ಗೈಸ್. ನೋಡಿ ಗೈಸ್, ಈ ಪಕ್ಕದ ರೂಮ್ಗೆ ಹೋಗಿ ಅವ್ನಿಗೆ ಎಲ್ಪ್ ಬೇಕಂತೆ. ಈ ನನ್ನ ಮಗ. ನಾನು ಇನ್ನೂ ಚಿಕ್ಕವನು. ನೋಡಿ ಗಾಯ್ಸ್, ನಮ್ಮ ಅಕ್ಕ ದುಡ್ಡು ತೆಗಿತಾವಳೆ. ಎಷ್ಟು ರೂಪಾಯಿ ಐತೆ ಗೊತ್ತಿಲ್ಲ. ಹೇಳ್ತಾವಳೆ ಒಂದು 5,000 ಐತೆ ಅಂತ ಹೇಳ್ತಾವಳೆ. ನೋಡೋದ ಎಷ್ಟು ರೂಪಾಯಿ ಇರುತ್ತೆ ಅಂತ. ಗಾಯ್ಸ್ ನೋಡಿ ಗಾಯ್ಸ್, ಮಳೆ ಉದುರಿಸ್ತಾವಳೆ ದುಡ್ಡನ್ನ. ಗೈಸ್, ನನ್ನ ಫಸ್ಟು ಸ್ಯಾಲ್ರಿ ನಮ್ಮ ಮಮ್ಮಿ ಕೊಡ್ತಾಯಿದ್ದೀನಿ. ಅಂದರೆ ನಾನು ಫ್ರೇಮ್ಸ್ ಎಲ್ಲ ಮಾಡ್ತಿದ್ನಲ್ಲ, ನಾನು ಆವಾಗಲಿಂದ ಮಾಡ್ತಿದ್ದೆ. ಸೊ ಇದು ನಾನು ಮಮ್ಮಿ ಕೊಡ್ತಾಯಿದ್ದೀನಿ. ತೊಗೊಳ, ನಾನು ಪಾರ್ಥಿವ್ ಕೈಲೇ ಕೊಡ್ಸೋಣ. ಗೈಸ್ ಇವಾಗ ಬ್ಯಾಗ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ನಾಳೆ ಭದ್ರಾವತಿಗೆ ಹೋಗ್ತೀನಿ ಅಂದಿದ್ನಲ್ಲ,
ಸೊ ಯಾವುದೇ ಜೋಡಿಸ್ಕೋಬೇಕು ಅಂತಲೇ ಕನ್ಫ್ಯೂಷನ್ ಆಗ್ತೈತೆ. ಸ್ಮಾಲ್ ಟ್ರೈಪೋಡ್ ಇಟ್ಟಿದ್ದೀನಿ, ಇನ್ನೊಂದು ಇದು ಇಡೋಕ್ಕಾಗ್ತಾಯಿಲ್ಲ. ನೋಡೋಣ ಪ್ಲ್ಯಾನ್ ಹಾಕೋಣ. ಗೈಸ್ ನಾನು ಏನೇ ಮರ್ತೋದ್ರು RCB ಜರ್ಸಿ ಅಂತೂ ಮರೆಯಲ್ಲ, ತೊಗೊಂಡೋಗೇ ಹೋಗ್ತೀನಿ. ಮತ್ತು CSK ಮ್ಯಾಜಿಕ್ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ. May 3rd ಇದೆ. ಸೊ ಯಾರು ಗೆಲ್ತಾರೆ ಕಮೆಂಟ್ ಹಾಕಿ ಗೈಸ್. The next day. ಗೈಸ್ ಇವಾಗ ಹೋಗ್ತಾ ಇದ್ದೀವಿ ಭದ್ರಾವತಿಗೆ. 9:30ಗೆ ಒಂದು ಬಸ್ ಇದೆ. ಬ್ಯಾಗೆಲ್ಲ ಪ್ಯಾಕ್ ಆಗಿದೆ. ಬರೋ ಅಳ್ಬೇಡ ಬರ್ತೀವಿ. ಅಳ್ಬೇಡ ಮಮ್ಮನೆ ಬರ್ತೀನಿ ಸ್ವಲ್ಪ ದಿನದಲ್ಲಿ. ಅಳ್ಬೇಡ ಸೊಳ್ತವನ ಜಾಸ್ತಿ. ಗೈಸ್ ಬ್ಯಾಗೆಲ್ಲ ರೆಡಿ ಇದೆ. ಇದೊಂದು ಫ್ರೇಮ್ ಇತ್ತು, ಇದು ನನ್ನ ಊರಿಗೆ ಮಾಡಿಸಿದೆ ಭದ್ರಾವತಿಗೆ, ಅದನ್ನ ಪ್ಯಾಕ್ ಮಾಡಿದ್ದೀನಿ. ಡ್ಯಾಮೇಜ್ ಆಗಬಾರ್ದು. ಆದಮೇಲೆ ಇದು ಮೈಕ್ ಬಾಕ್ಸು, ಇದು ವಾಚ್ ಚಾರ್ಜರು. ಗೈಸ್ ಅಳ್ತವನೇ ನಾನು ಹೋಗ್ತಾ ಇದ್ದೀನಿ ಅಂತ ತುಂಬ ಬೇಜಾರಾಗವನೆ. ತುಂಬ ಬೇಜಾರಾಗೋದು. ನೈಟೆಲ್ಲ ಅಳ್ತಿದ್ದ. ನಮ್ಮ ಅಕ್ಕ ಹೊಂಟೋಗ್ತಾಳೆ. ಅಕ್ಕ ಅನ್ನಲ್ಲ ಗೈಸ್, ಐಶು ಅಂತಾನೆ. ನಿಮ್ಮ ಈ ವಿಡಿಯೋದಲ್ಲಿ ಮಾತ್ರ ಅಕ್ಕ ಅಂತಾನಷ್ಟೇ. ಏನಾದರೂ ವಿಡಿಯೋ ಆಫ್ ಮಾಡಿದ್ರೆ ಏನೇ ಐಶು ಬಾರೆ ಅಂತಾನೆ. ಗೈಸ್ ಇನ್ನು 175 ಕಿಲೋಮೀಟರ್ಸ್ ಇದೆ ಭದ್ರಾವತಿಗೆ ಹೋಗೋಕ್ಕೆ. ಸಖತ್ ಬೋರ್ ಆಗ್ತಿದೆ. ಇವಾಗ ಚಿಂಚಿನಗಿರಿಯಲ್ಲಿದ್ದೀವಿ. ಭದ್ರಾವತಿಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗೇನು ಫುಲ್ ಸೌಂಡ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸಮೀಪ ಬಂತು ಬಯಕೆಗಳ ವಿಶೇಷವಾದ ಶಶಿ ಮತ್ತು ಬಿಂದುಗೆ ಚಾಕ್ಲೇಟ್ ತೊಗೊಳಕ್ಕೆ ಬಂದಿದ್ದೀನಿ ಅವ್ರು, ಬಿಕಾಸ್ ನಾನೇನೋ ವಾಯ್ಸ್ ಮೆಸೇಜ್ ಕಳಿಸಿದ್ರು ತಗೋ ಅಂತ. ಗೈಸ್ ಇವಾಗ ಆಟೋ ಹೋಗ್ತಿದ್ದೀವಿ. ಇನ್ನು 5 ಮಿನಿಟ್ಸ್ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. ನಿನ್ನ ಬಿಟ್ಟು ಜೀವ. ಹಾಯ್ ಗಾಯ್ಸ್, ಬಿರಿಯಾನಿ ತಿಂತಿದ್ದೀವಿ. ನಮ್ಮ ಅಕ್ಕ ಬಂದವಳೆ, ಅದಕ್ಕೆ ಬಿರಿಯಾನಿ ಮಾಡಿದ್ದೀವಿ. ಗೈಸ್ ಇವಾಗ ನಮ್ಮ ಅಜ್ಜಿಯವ್ರಿಗೆ ಗಿಫ್ಟ್ ಕೊಡ್ತಾ ಇದ್ದೀವಿ. ವಿಡಿಯೋಗ್ರಾಫರ್ ಬಿಂದು ಜೊತೆ ಹರ್ಷಿತಾ. ನಿಜ ಅವಡೆಲ್ಲ ಹಾಕೋದು. ನಾನೇ ಮಾಡ್ತೀನಿ. ಗೈಸ್ ನಮ್ಮ ಮನೆಯವ್ರನ್ನ ಇಂಟ್ರಡಕ್ಷನ್ ಮಾಡೋಕ್ಕಿಂತ ಮುಂಚೆ ಫಸ್ಟು ನಮ್ಮ ಮನೆಯ ಹಸುಗಳನ್ನ ಇಂಟ್ರಡಕ್ಷನ್ ಮಾಡೋಣ ಬನ್ನಿ. ಇದು ಬ್ರೌನಿ. ಅದು ಬ್ರೌನಿ. ಗೈಸ್ ನನಗೆ ಯಾವ್ದು ಹೆಸರು ಗೊತ್ತಿಲ್ಲ, ಬಿಕಾಸ್ 2 years ಆದಮೇಲೆ ಬರ್ತಾರೆ. ಅದು ಇವ್ರು ಇಟ್ಟಿರೋದು. ಹಾಂ ಹೇಳಿ ಹೆಸರು. ಅದಕ್ಕೇನು ಹೆಸರು ಇಟ್ಟಿಲ್ಲ ನಾವು, ಅದನ್ನು ನಾವು ಊರ ಹೆಸರಿಂದಲೇ ಕರಿತೀವಿ, ಕೊಪ್ಪ ಅಂತ. ಅದೇ ಹೇಳು. ಈ ಹಸು ಹೆಸರು ಕೊಪ್ಪ. ಇದು ಅದು ಅಂದನಹಳ್ಳಿ ಹಸು. ಇದು ಅಂದೇನಹಳ್ಳಿ ಹಸು. ನಮ್ಮ ಅತ್ತೆಯವ್ರ ಹಸು. ಇದು ಆನಂದ ತಾತನ ಕಂಡ್ರೆ ಜಾಸ್ತಿ ಇಷ್ಟ. ಇದು ಅದು ಆಚುಕೈ. ಇದು ಅದು ವೈಟಿ.